ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಲೈನಿಂಗ್ ಬ್ಲೌಸಲ್ಲಿ ಶೋಲ್ಡರನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಅಟ್ಯಾಚ್ ಮಾಡಿದ್ದಾದರೆ ನಿಮಗೆ ಹೊಲಿಗೆ ಕಂಡು ಬರೋದಿಲ್ಲ, ಆ ರೀತಿ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ನೋಡಿಲ್ಲಿ ನಾನು ಎರಡೂ ಶೋಲ್ಡರನ್ನು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಕರೆಕ್ಟಾಗಿ ನಮ್ಮ ಶೋಲ್ಡ್ರ್ ಕಡೆ ಅದು ನೀಟಾಗಿ ಕೂಡಬೇಕು. ಆ ರೀತಿ ನೀವು ಕೂಡಿಸ್ಕೊಂಡ ನಂತರ ಇದಕ್ಕೆ ನೀವು ಭುಜದ ಕಡೆಯಿಂದ ನೆಕ್ಕಿನ ಕಡೆಗೆ ಸ್ಟಿಚ್ಚನ್ನು ಹಾಕಿ, ಭುಜದ ಕಡೆಗೆ 2 ಗೆರೆ ಕಮ್ಮಿ ಹಾಕಿ, ನೆಕ್ಕಿನ ಕಡೆ ಒಂದು ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡಿ ರಫ್ ಮಾಡಿಬಿಡಿ. ಅದೇ ರೀತಿ ಎರಡು ಸೈಡೂ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದು ಗೆರೆಗೆ ನೀಟಾಗಿ ಇದು ಹೊಲಿಗೆ ಕೂಡಬೇಕು. ಆ ರೀತಿ ನೀವು ಇಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ತಪ್ಪು ಹೋಗುತ್ತೆ. ಅದರಿಂದ ನೀಟಾಗಿ ಇದನ್ನು ಜೋಡಿಸ್ಕೊಂಡು ಈ ರೀತಿ ಫೋಲ್ಡನ್ನಾಗಿ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕೊಳ್ಳಿ. ಫಸ್ಟ್ ಸ್ವಲ್ಪ ರಫನ್ನು ಹಾಕಿ ನಂತರ ಫಿನಿಶಿಂಗ್ ಮಾಡಿ ನೀಟಾಗಿ ಬರುತ್ತೆ. ಎಲ್ಲೂ ಹೊಲಿಗೆ ಬಿಚ್ಚಲ್ಲ, ಹಾಗೆ ಎಳೆ ಹೊರಗೆ ಬರಲ್ಲ. ನಿಮಗೆ ಹೊಲಿಗೆ ಹಾಕಿದ ಸ್ಟಿಚಸ್ಸು ಸಹ ಕಾಣಿಸಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಆದಮೇಲೆ ನೀವು ಬ್ಯಾಕ್ ನೆಕ್ಕಿಗೆ ನೀಟಾಗಿ ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ಬಿಟ್ರೆ ತುಂಬ ನೀಟಾಗಿ ಬ್ಲೌಸ್ ಕೊಡುತ್ತೆ. ಬಿಗಿನರ್ಸ್ ಈ ರೀತಿ ಮಾಡಿ ತುಂಬ ನೀಟಾಗಿ ಬ್ಲೌಸು ನಿಮಗೆ ಬರುತ್ತೆ. ಒಂದು ನೀಟಾಗಿರೋ ಒಂದು ಫಿನಿಶಿಂಗ್ ಲುಕ್ ನಿಮಗೆ ಸಿಗುತ್ತೆ. ಹೊಲಿಸ್ಕೊಂಡವ್ರಿಗೂ ಸಹ ತುಂಬ ಖುಷಿ ಆಗುತ್ತೆ.